ನಮಸ್ಕಾರ, ನಾನು BR ನಾಯ್ಡು. ಭಾರತದಲ್ಲಿ ಜಾತ್ಯತೀತತೆ ಎಂದರೆ ಧರ್ಮ ನಿರಾಕರಣೆ ಅಲ್ಲ. ಜಾತ್ಯತೀತತೆ ಎಂದರೆ ಜಾತಿ ಧರ್ಮಗಳ ಹೊರತಾಗಿಯೂ ಎಲ್ಲರಿಗೂ ಸಮಾನ ಗೌರವ ನೀಡುವುದು. ಜೈನ, ಬೌದ್ಧ, ಕ್ರೈಸ್ತ, ಪಾರಸಿಕ, ಸಿಖ್ ಮತ್ತು ಇಸ್ಲಾಂ ಧರ್ಮದವರು ಸಂಖ್ಯೆಯಲ್ಲಿ ಕಡಿಮೆ ಇರುವುದರಿಂದ ಅವರಿಗೂ ಎಲ್ಲಾ ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ನ್ಯಾಯ ದೊರಕುವಂತೆ ಮಾಡುವುದು ಮೀಸಲಾತಿಯ ಬಹುದೊಡ್ಡ ಉದ್ದೇಶ. ಅಷ್ಟೇ ಅಲ್ಲ, ಕೋಮುವಾರು ಪ್ರತಿರೋಧಗಳಿಂದ ಅವರನ್ನು ರಕ್ಷಿಸುವುದು ಸಹ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವೇ ಆಗಿದೆ. ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುವ ಮೂಲಕ ಸಂವಿಧಾನವೇ ಅವರಿಗೆ ರಕ್ಷಣೆ ನೀಡಿದೆ. ಆದರೆ ಇದನ್ನು ನಿಷ್ಪಕ್ಷಪಾತವಾಗಿ ಜಾರಿಗೊಳಿಸಿದಾಗ ಬಿಜೆಪಿಯಂತಹ ಕೋಮುವಾದಿ ಪಕ್ಷಗಳಿಗೆ ಇದು ಪಕ್ಷಪಾತದಂತೆ ಕಾಣುತ್ತದೆ. ಇದು ಯಾರನ್ನೂ ಓಲೈಸುವ ಪ್ರಯತ್ನವಲ್ಲ, ನ್ಯಾಯದ ತಕ್ಕಡಿಯನ್ನು ಸಮಾನವಾಗಿರಿಸುವ ಸಾಂವಿಧಾನಿಕ ಪ್ರಯತ್ನವಷ್ಟೇ ಎಂಬುದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತು. ಇದೇ ಸಾಂವಿಧಾನಿಕ ನೀತಿಯನ್ನ ಹೀಗೆಳೆಯುವ ಬಿಜೆಪಿಯ ನಿಜವಾದ ಉದ್ದೇಶವೇನು? ಬಾಯಲ್ಲಿ ಮಾತ್ರ ಅಂಬೇಡ್ಕರ್ ಅವರ ಹೆಸರನ್ನು ಜಪಿಸುತ್ತಾ ದಲಿತರನ್ನು, ಅಲ್ಪಸಂಖ್ಯಾತರನ್ನು ತುಳಿಯುವುದೇ, ಅಥವಾ ಸಂವಿಧಾನವನ್ನು ಟೊಳ್ಳುಗೊಳಿಸಲು ಯತ್ನಿಸುತ್ತಾ ಮನುವಾದವನ್ನು ಜಾರಿಗೊಳಿಸುವುದೇ? ಇವೆರಡು ಬಿಜೆಪಿಯ ಪ್ರಮುಖ ಉದ್ದೇಶಗಳಾದರೂ ಸದಾ ಜಾತಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುತ್ತಾ ವೋಟ್ ಬ್ಯಾಂಕ್ ಸೃಷ್ಟಿಸಿಕೊಳ್ಳುವುದು ಬಿಜೆಪಿಯ ನಿಜವಾದ ಉದ್ದೇಶ. ಇಂಥ ನರಿಬುದ್ಧಿಯ ಬಿಜೆಪಿಯ ಕೈಗೆ ಅಧಿಕಾರ ಸಿಕ್ಕರೆ ಆಗಬಹುದಾದ ಅನಾಹುತಗಳು ಈಗ ನಮ್ಮ ಕಣ್ಣ ಮುಂದೆಯೇ ಇವೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕಾಂಗ್ರೆಸ್ ಧಾರ್ಮಿಕ ರಕ್ಷಣೆಯ ಬಗ್ಗೆ ಮಾತನಾಡಲಿಲ್ಲ, ಸಾಮಾಜಿಕ ಆರ್ಥಿಕ ಅಸಮಾನತೆಯ ಬಗ್ಗೆ ಮಾತನಾಡಿತು. ಬಡ ಹಿಂದೂ ರೈತ ಮತ್ತು ಬಡ ಮುಸ್ಲಿಂ ನೇಕಾರ ಇಬ್ಬರಿಗೂ ಸಹ ಆರ್ಥಿಕ ಅಸಮಾನತೆ ಎಂಬುದು ಶತ್ರು ಎಂದು ಜನರಿಗೆ ಮನದಟ್ಟು ಮಾಡಿಸಲು ಕಾಂಗ್ರೆಸ್ ಯತ್ನಿಸಿತು. ನಮ್ಮ ಪ್ರಕಾರ ಜಾತಿ ಗಣತಿ ನಡೆಯಬೇಕಿರುವುದು ಧರ್ಮದ ಆಧಾರದ ಮೇಲೆ ಅಲ್ಲ, ಆರ್ಥಿಕ ಅಸಮಾನತೆಯ ಆಧಾರದ ಮೇಲೆ. ದೇಶದ ಸಂಪತ್ತಿನ ಮೇಲೆ ಯಾರಿಗೆ ಹಿಡಿತವಿದೆ, ಯಾರ ಕೈಗೆ ಅದು ಸೇರಬೇಕಿದೆ ಎಂಬುದರ ಬಗ್ಗೆ ಕಾಂಗ್ರೆಸ್ ಜನರಲ್ಲಿ ಅರಿವು ಮೂಡಿಸಲಾರಂಭಿಸಿತು. ಇದು ಕೇವಲ ಭಾಷಣಕ್ಕೆ ಸೀಮಿತವಾಗಿರಲಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೋಡಿ. 200 ಯೂನಿಟ್ ಉಚಿತ ಕರೆಂಟ್ ಅಥವಾ ಉಚಿತ ಬಸ್ ಪ್ರಯಾಣದ ಯೋಜನೆಯಲ್ಲಿ ನಿಮ್ಮ ಧರ್ಮವನ್ನು ಕೇಳುವುದಿಲ್ಲ. ಇದು ಸಾರ್ವತ್ರಿಕ ಕಲ್ಯಾಣ. ಬಿಜೆಪಿಯ ಓಲೈಕೆ ಆರೋಪಕ್ಕೆ ಇದೇ ಸರಿಯಾದ ಉತ್ತರ. ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಲಾಭ ಸಿಕ್ಕರೆ ಅಲ್ಲಿ ಯಾರ ಓಲೈಕೆಯೂ ಇರುವುದಿಲ್ಲ, ಅಲ್ಲಿರುವುದು ಜನರ ಸಬಲೀಕರಣ ಮಾತ್ರ. ಕಾಂಗ್ರೆಸ್ ಪಕ್ಷದ ಗುರಿ ಒಂದೇ, ಸಂವಿಧಾನದ ಲಾಭ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಇನ್ನು ಮುಂದಾದರೂ ಜಾತಿಯ ರಾಜಕಾರಣ, ಓಲೈಕೆ ಮುಂತಾದ ಲೇಬಲ್ಗಳನ್ನು ಕಿತ್ತು ಹಾಕಿ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ನೀವೇನಂತೀರಾ? ಜೈ ಹಿಂದ್, ಜೈ ಕರ್ನಾಟಕ.